ಓಂ ಶಾಂತಿ. ಬಾಪ್ತಾದ ಮಧುಬನ್ಮುರಳಿ 11/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ಇದೇ ಸಂದೇಶವನ್ನು ಕೊಡಿ. ತಂದೆಯ ಆಜ್ಞೆಯಾಗಿದೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ, ಆಗ ಸತ್ಯಯುಗದ ಆಸ್ತಿಯು ಸಿಗುತ್ತದೆ. ಏನು ಹೇಳಿದರು ಬಾಬಾ? ಪವಿತ್ರರಾಗಿ ಆಗ ಸತ್ಯಯುಗಕ್ಕೆ ಹೋಗೋಕೆ ಯೋಗ್ಯರಾಗ್ತೀರಿ ಅಂತಾರೆ ಬಾಬಾ. ಅಂದ್ರೇನು? ಈಗ ಕೆಲವೊಬ್ಬರು ಅಮೃತ ವೇಳೆ ಕೂಡ ಎದ್ದೋಳಲ್ಲ, ನಾವು ಸತ್ಯುಗದಲ್ಲಿ ಬರ್ತೀವಿ ಅಂತಾರೆ. ಅಂದರೆ ಬುದ್ಧಿಯಲ್ಲಿ ವಿಚಾರಗಳು ಬರಬೇಕು. ನಾನು ಸತ್ಯುಗಕ್ಕೆ ಹೋಗ್ಬೇಕು ಅಂದರೆ ನನ್ನ ಪುರುಷಾರ್ಥ ಎಷ್ಟಿರಬೇಕು ಅಂದರೆ 4 ಸಬ್ಜೆಕ್ಟು ಪಾಸ್ ಆಗಿರಬೇಕು. 4 ಸಬ್ಜೆಕ್ಟ್ ಪಾಸ್ ಆಗಬೇಕು. ಅದು ಅಂದರೆ ಒಂದು ಯೋಗಕ್ಕೂ ಶಕ್ತಿ, ಜ್ಞಾನ ಧಾರಣೆ ಆಗೋಕ್ಕೂ ಪಾವನ ಆಗಬೇಕು ಬುದ್ಧಿ. ಇವೆಲ್ಲ ಯಾವುದರಿಂದ ಬರ್ತತೆ? ಎಷ್ಟೆಷ್ಟು ನಾವು ಪವಿತ್ರ ಆಗ್ತಾ ಹೋಗ್ತೀವೋ, ಮನಸ್ಸಿನಲ್ಲಿ ಯಾವಾಗಲೂ ಪಾಸಿಟಿವ್ ಸಂಕಲ್ಪ, ಶುದ್ಧ ವಿಚಾರಗಳು, ಹೌದಾ? ಎಷ್ಟೆಷ್ಟು ಪವಿತ್ರ ಆಗ್ತೀವೋ ಅಷ್ಟಷ್ಟು ನಮ್ಮ ಪುರುಷಾರ್ಥ ಏಕರಸವಾಗಿರ್ತತೆ. ಆಗ ನಾವು ಸತ್ಯುಗದ ಆಸ್ತಿ ಪಡೆಯೋಕ್ಕಾಗ್ತತೆ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ: ಎಲ್ಲರಿಗೆ ಯಾವ ಸಸ್ತ ವ್ಯಾಪಾರವನ್ನು ತಿಳಿಸುತ್ತೀರಿ? ಉತ್ತರ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಆದೇಶದಂತೆ ನಡೆದು ಪವಿತ್ರರಾಗಿ, ಇದರಿಂದ 21 ಜನ್ಮಗಳಿಗಾಗಿ ರಾಜ್ಯಭಾಗ್ಯವು ಸಿಗುವುದು. ಇದು ಬಹಳ ಸಸ್ತ ವ್ಯಾಪಾರವಾಗಿದೆ. ಈ ವ್ಯಾಪಾರ ಮಾಡುವುದನ್ನೇ ನೀವು ಎಲ್ಲರಿಗೆ ಕಲಿಸಿ ತಿಳಿಸಿರಿ. ಈಗ ಶಿವ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ, ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಿಳಿದಿದೆ, ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ. ಪ್ರದರ್ಶನಿ ಅಥವಾ ಮೇಳಗಳಲ್ಲಿ ಶೋ ತೋರಿಸುತ್ತೀರಿ ಅಥವಾ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸುತ್ತೀರಿ. ತಂದೆಯಿಂದ ಈಗ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಬೇಹದ್ ಅಂದ್ರೇನು? ನಾಟ್ ಲಿಮಿಟೆಡ್, ಈ ಎಣಿಸೋಕ್ಕೆ ಆಗಲಾರ್ದಷ್ಟು, ಅದಕ್ಕೆ ಬೇಹದ್ ಅಂತಾರೆ. ಅಂದರೆ 84 ಜನ್ಮದ ಆಸ್ತಿನ ಪಡಿತೀವಿ ಈಗ ನಾವು. ಯಾವ ಆಸ್ತಿ? ಮನುಷ್ಯರಿಂದ ದೇವತೆಗಳಾಗುವ ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧ ಕಲ್ಪಕ್ಕಾಗಿ ಸ್ವರ್ಗದ ರಾಜ್ಯವನ್ನು ಹೇಗೆ ತೆಗೆದುಕೊಳ್ಳುವುದು, ಇದನ್ನು ತಿಳಿಸಬೇಕಾಗಿದೆ. ತಂದೆಯು ಸೌದಾಗರನಂತೂ ಹಾಗೆಯೇ ಇದ್ದಾರೆ, ಅವರೊಂದಿಗೆ ಈ ವ್ಯಾಪಾರ ಮಾಡಬೇಕಾಗಿದೆ. ಇದಂತೂ ಮನುಷ್ಯರಿಗೆ ತಿಳಿದಿದೆ. ದೇವಿ ದೇವತೆಗಳು ಪವಿತ್ರರಾಗಿರುತ್ತಾರೆ. ಭಾರತದಲ್ಲಿ ಸತ್ಯಯುಗವಿದ್ದಾಗ ದೇವಿ ದೇವತೆಗಳು ಪವಿತ್ರರಾಗಿದ್ದರು. ಅವಶ್ಯವಾಗಿ ಅವರು ಸ್ವರ್ಗಕ್ಕಾಗಿ ಯಾವುದೋ ಪ್ರಾಪ್ತಿ ಮಾಡಿಕೊಂಡಿರಬೇಕು. ಸ್ವರ್ಗದ ಸ್ಥಾಪನೆ ಮಾಡುವ ತಂದೆಯ ವಿನಃ ಬೇರೆ ಯಾರೂ ಇದನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ. ಏನು ಹೇಳಿದರು ಬಾಬಾ? ಬಾಬಾನೇ ನಮ್ಮನ್ನು ಸತ್ಯುಗಕ್ಕೆ ಹೋಗೋಕ್ಕೆ ಯೋಗ್ಯರನ್ನ ಮಾಡೋಕ್ಕೆ ಸಾಧ್ಯ. ಯಾಕೆ? ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮಲ್ಲೇನಿರಬೇಕು? ದೈವಶಕ್ತಿ ಇರಬೇಕು. ಆ ದೈವಶಕ್ತಿ ತುಂಬೋರು ಯಾರು? ಶಿವ ಬಾಬಾ. ಆಗ ಮಾತ್ರ ಯೋಗ್ಯ ಆಗ್ತೀವಿ ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ? ಪತಿತ ಪಾವನ ತಂದೆಯೇ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ಎಷ್ಟೊಂದು ಸಸ್ತಾ ವ್ಯಾಪಾರವನ್ನು ಕೊಡುತ್ತಾರೆ. ಕೇವಲ ತಿಳಿಸುತ್ತಾರೆ, ಮಕ್ಕಳೇ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ನಾನು ಇಲ್ಲಿ ಇರುವವರೆಗೆ ಪವಿತ್ರರಾಗಿ, ನಾನು ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ. ನೀವು ಈ ಅಂತಿಮ ಜನ್ಮದಲ್ಲಿ ಪಾವನರಾಗುವ ಪುರುಷಾರ್ಥ ಮಾಡಿದ್ದೇ ಆದರೆ ಪಾವನ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಈಗ ವ್ಯಾಪಾರವು ಬಹಳ ಸಸ್ತಾಗಿದೆ. ಆದ್ದರಿಂದ ತಂದೆಗೆ ವಿಚಾರ ಬಂದಿತ್ತು, ಮಕ್ಕಳು ಈ ರೀತಿ ತಿಳಿಸಬೇಕು. ತಂದೆಯ ಆಜ್ಞೆಯಾಗಿದೆ, ಪವಿತ್ರರಾಗಿ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ಪವಿತ್ರರಾಗಬೇಕಾಗಿದೆ. ಉತ್ತಮರಿಗಿಂತ ಉತ್ತಮ ಪುರುಷರು ದೇವತೆಗಳಾಗಿದ್ದಾರೆ. ಲಕ್ಷ್ಮೀನಾರಾಯಣರ ರಾಜ್ಯವು ನಡೆಯುತ್ತಲ್ಲವೇ? ಸ್ವರ್ಗದ ರಾಜ್ಯಭಾಗ್ಯವು ನಿಮಗೆ ತಂದೆಯಿಂದ ಆಸ್ತಿಯ ರೂಪದಲ್ಲಿ ಸಿಗುತ್ತದೆ. ಒಂದು ವೇಳೆ ತಂದೆಯ ಮತದಂತೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾದಾಗ ಮಾತ್ರ. ಈ ಯುಕ್ತಿಯನ್ನು ತಿಳಿಸುತ್ತಾರೆ. ಯೋಗ ಬಲದಿಂದ ತಮ್ಮನ್ನು ಹೇಗೆ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳುವುದು. ಮಕ್ಕಳು ಕಲ್ಯಾಣಕ್ಕಾಗಿ ಖರ್ಚಂತೂ ಮಾಡಲೇಬೇಕಾಗಿದೆ. ಖರ್ಚು ಮಾಡದೆ ರಾಜಧಾನಿಯು ಸ್ಥಾಪನೆಯಾಗಲು ಸಾಧ್ಯವಿಲ್ಲ. ಈಗ ಲಕ್ಷ್ಮೀನಾರಾಯಣರ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ಮಕ್ಕಳು ಖಂಡಿತ ಪವಿತ್ರರಾಗಬೇಕಾಗಿದೆ. ಮನಸ ವಾಚ ಕರ್ಮಣ ಯಾವುದೇ ಉಲ್ಟಾ ಸುಲ್ಟಾ ಕೆಲಸ ಮಾಡಬಾರದು. ದೇವತೆಗಳಿಗೆ ಎಂದೂ ಯಾವುದೇ ಕೆಟ್ಟ ವಿಚಾರವೂ ಬರುವುದಿಲ್ಲ. ಬಾಯಿಂದ ಇಂಥ ಯಾವುದೇ ವಚನವೂ ಬರುವುದಿಲ್ಲ. ಅವರು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದ ಪುರುಷೋತ್ತಮರು. ಯಾರು ಇದ್ದು ಹೋಗುವರೋ ಅವರ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಈಗ ನೀವು ಮಕ್ಕಳನ್ನು ಅದೇ ದೇವಿ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ಇಂತಹ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು.
ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಆ ಗುಣವನ್ನು ಸಹ ನೀವು ಈಗ ಧಾರಣೆ ಮಾಡಿಕೊಳ್ಳುತ್ತೀರಿ, ಏಕೆಂದರೆ ಈ ಮೃತ್ಯುಲೋಕದಲ್ಲಿ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಪತಿತ ಪ್ರಪಂಚಕ್ಕೆ ಮೃತ್ಯುಲೋಕ, ಪಾವನ ಪ್ರಪಂಚಕ್ಕೆ ಅಮರಲೋಕವೆಂದು ಹೇಳಲಾಗುತ್ತದೆ. ಈಗ ಮೃತ್ಯುಲೋಕದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಅಂದ ಮೇಲೆ ಅವಶ್ಯವಾಗಿ ಅಮರಪುರಿಯ ಸ್ಥಾಪನೆಯಾಗುವುದು. ಇದೇ ಮಹಾಭಾರತ ಯುದ್ಧವಾಗಿದೆ, ಯಾವುದನ್ನು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಇದರಿಂದ ಹಳೆಯ ವಿಕಾರಿ ಪ್ರಪಂಚವು ಸಮಾಪ್ತಿಯಾಗುತ್ತದೆ. ಆದರೆ ಈ ಜ್ಞಾನವು ಇಲ್ಲ. ತಂದೆಯು ತಿಳಿಸುತ್ತಾರೆ, ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. 5 ವಿಕಾರಗಳ ನಶೆ ಇರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಪವಿತ್ರರಾಗಿ ಮಾಸ್ಟರ್ ಭಗವಂತರಾಗುತ್ತೀರಲ್ಲವೇ. ಭಗವಂತ ಅಂದ್ರೇನು? ಭಾಗ್ಯವನ್ನು ಕೊಡುವವರು. ಅಂದರೆ ನಮ್ಮನ್ನು ಕೂಡ ಬಾಬಾ ಏನಂದರು, ಮಾಸ್ಟರ್ ಭಗವಂತ ಅಂತಾರೆ. ಅಂದರೆ ನಾವು ಕೂಡ ತಂದೆಯ ಸಂದೇಶ ಕೊಟ್ಟು ಅವ್ರನ್ನ 84 ಜನ್ಮದ ಆಸ್ತಿಗೆ ಅಧಿಕಾರಿಗಳನ್ನ ಮಾಡ್ತೀವಲ್ಲ, ಅದಕ್ಕೆ ನೀವು ಕೂಡ ಮಾಸ್ಟರ್ ಭಗವಂತ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ, ಅರ್ಥಾತ್ ಭಗವಂತನ ಮೂಲಕ ಈ ಆಸ್ತಿಯನ್ನು ಪಡೆದಿದ್ದಾರೆ. ಈಗಂತೂ ಭಾರತವು ಪತಿತವಾಗಿದೆ. ಮನಸ್ಸ ವಾಚ ಕರ್ಮಣ ಕರ್ತವ್ಯವೇ ಈ ರೀತಿ ನಡೆಯುತ್ತದೆ. ಯಾವುದೇ ಮಾತು ಮೊದಲು ಬುದ್ಧಿಯಲ್ಲಿ ಬರುತ್ತದೆ, ನಂತರ ಅದು ಬಾಯಿಯಿಂದ ಹೊರಡುತ್ತದೆ. ಅದು ಕರ್ಮದಲ್ಲಿ ಬಂದಾಗ ವಿಕರ್ಮವಾಗಿ ಬಿಡುತ್ತದೆ. ಬಾಬಾ ಏನು ಹೇಳಿದರು, ಫಸ್ಟು ಸ್ಟಾರ್ಟ್ ಆಗೋದಲ್ಲಿ ಸಂಕಲ್ಪ. ಯಾವಾಗ ಸಂಕಲ್ಪ ಬಂತು ಅಂದರೆ ಅದು ಮುಖದ ಮೂಲಕ, ಬಾಯಿ ಮೂಲಕ ಬಂದು ಮತ್ತೆ ಕರ್ಮದಲ್ಲಿ ಬರ್ತದೆ. ಅದಕ್ಕೆ ಸಂಕಲ್ಪಗಳೇ ಯಾವಾಗಲೂ ಶುದ್ಧ ಸಂಕಲ್ಪಗಳಿರಲಿ. ಸಂಕಲ್ಪ ಒಂದು ಚೆನ್ನಾಗಿತ್ತಂದರೆ ಇಡೀ ನಮ್ಮ ಜೀವನನೇ ಚೆನ್ನಾಗಿರ್ತತೆ ಅಂತ ಹೇಳ್ತಾರೆ ಬಾಬಾ. ಈಗ ತಂದೆಯು ತಿಳಿಸುತ್ತಾರೆ, ಸತ್ಯುಗದಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ, ಇಲ್ಲಿ ವಿಕರ್ಮವಾಗುತ್ತದೆ, ಏಕೆಂದರೆ ರಾವಣ ರಾಜ್ಯವಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಇನ್ನು ಸ್ವಲ್ಪವೇ ಆಯುಷ್ಯ ಉಳಿದಿದೆ. ಈಗಾದರೂ ಪವಿತ್ರರಾಗಿ ಪ್ರತಿಜ್ಞೆ ಮಾಡಬೇಕು, ಪವಿತ್ರರಾಗಿ ಮತ್ತು ನನ್ನೊಂದಿಗೆ ಬುದ್ಧಿಯೋಗವನ್ನಿಡಲೂ ಬೇಕಾಗಿದೆ. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುವು. ಆಗಲೇ ನೀವು 21 ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರಾಗುತ್ತೀರಿ. ಬಾಬಾ ಏನಂತಾರೆ, ನನ್ನ ಜೊತೆಗೆ ಬುದ್ಧಿಯೋಗ ನೀಡಬೇಕು ಅಂತಾರೆ. ಅಂದ್ರೇನು, ಕೆಲವರು ಕ್ಲಾಸಿಗೆ ಬರ್ತಾರೆ ಹೋಗ್ತಾರೆ, ಆಯಿತು, ಮತ್ತೆ ಬಾಬಾ ನೆನ್ಪು ಮಾಡಲ್ಲ, ಏನಿಲ್ಲ. ಆದರೆ ಪಾಪನ್ನೇ ನೀವು ಭಸ್ಮ ಮಾಡ್ಕೊಂಬಲಿಲ್ಲ ಅಂದರೆ ಪಾವನ ಆಗೋಕ್ಕೆ ಸಾಧ್ಯ ಇಲ್ಲ. ಯೋಗ ಮಾಡಲೇಬೇಕು ಅಂತ ಹೇಳ್ತಾರೆ ಬಾಬಾ. ತಂದೆಯು ಅವಕಾಶ ನೀಡುತ್ತಾರೆ. ಇವರಂತೂ ತಿಳಿಸುತ್ತಲೇ ಇರುತ್ತಾರೆ. ಇವರ ಮೂಲಕ ತಂದೆಯು ಈ ಆಸ್ತಿಯನ್ನು ಕೊಡುತ್ತಾರೆ. ಅವರು ಶಿವ ತಂದೆ, ಇವರು ದಾದಾ ಆಗಿದ್ದಾರೆ. ಆದ್ದರಿಂದ ಯಾವಾಗಲೂ ಬಾಪ್ ದಾದಾ ಎಂದು ಹೇಳುತ್ತಾರೆ. ಶಿವನು ತಂದೆ, ಬ್ರಹ್ಮನು ದಾದಾ ಆಗಿದ್ದಾರೆ. ಅಂದರೆ ಅಣ್ಣ ಅಂದ್ರೇನು, ಶಿವಬಾಬಾ ಭೂಮಿ ಬಂದ ತಕ್ಷಣ ಫಸ್ಟ್ ದತ್ತು ತೊಗೊಂಡಿದ್ದಾರನ್ನ ಬ್ರಹ್ಮ ತಂದೆನು. ಅಂದರೆ ನಮಗೆಲ್ಲ ಹಿರಿಯ ಮುಖಂಡರು ಅಂದರೆ ಅಣ್ಣ ಆದ್ರಲ್ಲ ಬ್ರಹ್ಮ ಬಾಬಾ. ಈಗ ತಂದೆ ಎಷ್ಟೊಂದು ವ್ಯಾಪಾರ ಮಾಡಿಸುತ್ತಾರೆ. ಮೃತ್ಯುಲೋಕದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ, ಅಮರಲೋಕದ ಸ್ಥಾಪನೆಯಾಗುತ್ತಿದೆ. ಭಾರತವಾಸಿಗಳ ಕಲ್ಯಾಣವಾಗಲಿ ಎಂದೇ ಪ್ರದರ್ಶನ ಮೇಳವನ್ನು ಮಾಡಲಾಗುತ್ತದೆ. ತಂದೆಯೇ ಬಂದು ಭಾರತದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಈ 5 ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆ. ಇದರ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ. ದೇವಿ ದೇವತೆಗಳು ಜಗಜ್ಜೀತರಾಗಿದ್ದಾರೆ, ಮತ್ತಾರು ಜಗಜ್ಜೀತರಾಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದರು, ಕ್ರಿಶ್ಚಿಯನ್ನರು ಒಂದು ವೇಳೆ ಪರಸ್ಪರ ಒಂದಾದರೆ ಇಡೀ ಸೃಷ್ಟಿಯ ಆಡಳಿತ ನಡೆಸಬಲ್ಲರು. ಆದರೆ ಅದು ನಿಯಮವಿಲ್ಲ. ಈ ಬಾಂಬುಗಳಿರುವುದೇ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡುವುದಕ್ಕಾಗಿ. ಕಲ್ಪಕಲ್ಪವು ಇದೇ ರೀತಿ ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದಾಗುತ್ತದೆ. ಹೊಸ ಪ್ರಪಂಚ ಈಶ್ವರೀಯ ರಾಜ್ಯವಿರುತ್ತದೆ. ಅದಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ಈಶ್ವರನನ್ನು ಅರಿತುಕೊಳ್ಳದೇ ಇರುವ ಕಾರಣ ಕೇವಲ ರಾಮ ಎಂದು ಜಪಿಸುತ್ತಿರುತ್ತಾರೆ. ನೀವು ಮಕ್ಕಳು ಈ ಮಾತುಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಅವಶ್ಯವಾಗಿ ನಾವು 84 ಜನ್ಮಗಳಲ್ಲಿ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಅವಶ್ಯವಾಗಿ ಸತೋಪ್ರಧಾನರಾಗಬೇಕಾಗಿದೆ. ಶಿವತಂದೆಯ ಆದೇಶವಾಗಿದೆ. ಈಗ ಅದರ ಅನುಸಾರ ನಡೆದಿದ್ದೇ ಆದರೆ 21 ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈಗ ನೀವು ತಿಳಿಸಬಹುದು ಅಥವಾ ತಿಳಿಸದೇ ಇರಬಹುದು.
ಎಲ್ಲವೂ ನಿಮ್ಮ ಮೇಲೆ ಆಧಾರಿತವಾಗಿದೆ. ಪ್ರದರ್ಶನಗಳ ಮೂಲಕ ಮಕ್ಕಳು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ. ಈ ವ್ಯಾಪಾರವು ಬಹಳ ಸಸ್ತಾಗಿದೆ. ಕೇವಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ, ಶಿವತಂದೆಯ ನೆನಪಿನಲ್ಲಿರುವುದರಿಂದ ನೀವು ತಮೋಪ್ರಧಾನರಿದ್ದವರು ಸತೋಪ್ರಧಾನರಾಗುತ್ತೀರಿ. ಎಷ್ಟು ಸಸ್ತಾ ವ್ಯಾಪಾರವಾಗಿದೆ! ಇದರಿಂದ ಜೀವನವೇ ಬದಲಾಗುತ್ತದೆ. ಹೀಗೀಗೆ ವಿಚಾರ ಮಾಡಬೇಕು. ತಂದೆಯ ಬಳಿ ಸಮಾಚಾರಗಳು ಬರುತ್ತವೆ. ಶ್ರೀ ರಕ್ಷೆಯನ್ನು ಕಟ್ಟಲು ಹೋದಾಗ ಕೆಲವರು ಹೇಳಿದರು, ಈ ಸಮಯ ತಮೋಪ್ರಧಾನ ಪ್ರಪಂಚವಾಗಿದೆ. ಅಂದ ಮೇಲೆ ಇಲ್ಲಿ ಪವಿತ್ರರಾಗಿರುವುದು ಅಸಂಭವವಾಗಿದೆ ಎಂದರು. ಪಾಪ, ಅವರಿಗೆ ಈಗ ಸಂಗಮಯುಗವಾಗಿದೆ ಎಂಬುದು ಗೊತ್ತಿಲ್ಲ. ತಂದೆಯೇ ಪವಿತ್ರರನ್ನಾಗಿ ಮಾಡುತ್ತಾರೆ. ಬಾಬಾ ಏನಂತಾರ, ಇದು ಪಾಪ ತುಂಬಿದ ಜಗತ್ತು, ನರಕ, ಇಲ್ಲಿ ಪವಿತ್ರತೆಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಲೌಕಿಕದವ್ರು ಹೇಳ್ತಾರೆ. ಆದರೆ ನಮಗೆ ಸಾಧ್ಯ. ಯಾಕೆ? ನಮ್ಮ ಶಕ್ತಿ ಬಾಬಂದು ಡೈರೆಕ್ಟ್ ಕನೆಕ್ಷನ್ನು ಶಕ್ತಿ ತುಂಬ್ತಾರೆ. ಎಷ್ಟು ಶಕ್ತಿ ತುಂಬ್ತಾರ? ಮನೆಯಲ್ಲಿದ್ದೇ ನಾವು ಪವಿತ್ರವಾಗಿ ಇರಬಹುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯೇ ಪವಿತ್ರರನ್ನಾಗಿ ಮಾಡುತ್ತಾರೆ. ಇವರಿಗೆ ಪರಮಪಿತ ಪರಮಾತ್ಮನೇ ಸಹಯೋಗಿಯಾಗಿದ್ದಾರೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ. ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗಬಹುದು. ಇಲ್ಲಿನ ಪದವಿಯು ಬಹಳ ಭಾರಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ಈ ಮಾಯಾರೂಪಿಯ 5 ವಿಕಾರಗಳ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಅಂದ ಮೇಲೆ ಏಕೆ ಪವಿತ್ರರಾಗುವುದಿಲ್ಲ? ಇದು ಫಸ್ಟ್ ಕ್ಲಾಸ್ ವ್ಯಾಪಾರವಾಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಇದನ್ನು ಜಯಿಸುವುದರಿಂದಲೇ ನೀವು ಪವಿತ್ರರಾಗುವಿರಿ. ಮಾಯಾಜೀತರೇ ಜಗಜ್ಜೀತರಾಗಿದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಯೋಗ ಬಲದಿಂದ ಮಾಯೆಯನ್ನು ಗೆಲ್ಲುವ ಮಾತಾಗಿದೆ. ಪರಮಾತ್ಮನು ಬಂದು ಆತ್ಮಗಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನಿಮ್ಮಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು. ನೀವು ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ತಂದೆಯು ಸಂಗಮಯುಗದಲ್ಲಿ ಆಸ್ತಿಯನ್ನು ಕೊಡುತ್ತಾರೆ. ಎಲ್ಲರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣರಾಗಿದ್ದರು. ಇವರಿಗೆ ಮರ್ಯಾದಾ ಪುರುಷೋತ್ತಮ, ದೇವಿ ದೇವತಾ ಧರ್ಮದವರೆಂದು ಹೇಳಲಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ಈ ಅಂಶಗಳು ಮರೆತು ಹೋಗುತ್ತವೆ. ನಂತರ ಭಾಷಣದಲ್ಲಿ ಈ ಮಾತುಗಳನ್ನು ತಿಳಿಸಿಲ್ಲವೆಂದು ವಿಚಾರ ಬರುತ್ತದೆ. ತಿಳಿಸುವ ಮಾತುಗಳಂತೂ ಬಹಳಷ್ಟಿವೆ. ವಕೀಲರು ಸಹ ಕೆಲವು ಮಾತುಗಳನ್ನು ಮರೆತು ಹೋಗುತ್ತಾರೆ. ನಂತರ ಅದು ನೆನಪಿಗೆ ಬಂದಾಗ ಗೊಂದಲವಾಗುತ್ತದೆ. ವೈದ್ಯರದ್ದು ಸಹ ಇದೇ ರೀತಿ ಆಗುತ್ತದೆ. ಈ ಕಾಯಿಲೆಗಾಗಿ ಈ ಔಷಧಿಯು ಸರಿಯಾಗಿದೆ ಎಂದು ನಂತರದಲ್ಲಿ ವಿಚಾರ ಬರುತ್ತದೆ. ಹಾಗೆಯೇ ಇಲ್ಲಿಯೂ ಸಹ ಅನೇಕ ಮಾತುಗಳಿವೆ. ತಂದೆಯು ತಿಳಿಸುತ್ತಾರೆ, ಇಂದು ನಿಮಗೆ ಗುಹ್ಯವಾದ ವಿಚಾರವನ್ನು ತಿಳಿಸುತ್ತೇನೆ. ಆದರೆ ತಿಳಿದುಕೊಳ್ಳುವವರೆಲ್ಲರೂ ಪತಿತರಾಗಿದ್ದಾರೆ. ಪತಿತ ಪಾವನ ಎಂದು ಹೇಳುತ್ತಾರೆ. ಮತ್ತು ಯಾರಿಗಾದರೂ ಪತಿತರೆಂದು ಹೇಳಿದರೆ ಆದರೆ ಕೋಪಿಸಿಕೊಳ್ಳುತ್ತಾರೆ. ಈಶ್ವರನ ಮುಂದೆ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಸತ್ಯವನ್ನು ಹೇಳುತ್ತಾರೆ. ಈಶ್ವರನನ್ನು ಮರೆತು ಹೋದರೆ ಮತ್ತೆ ಸುಳ್ಳು ಹೇಳಿಬಿಡುತ್ತಾರೆ. ಆದ್ದರಿಂದ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹಾವು ಸಾಯಬೇಕು, ಕೋಲು ಮುರಿಯಬಾರದು. ತಂದೆ ತಿಳಿಸುತ್ತಾರೆ, ಇಲಿಯಿಂದ ಗುಣವನ್ನು ಕಲಿಯಿರಿ. ಹೇಗೆ ಇಲಿಯು ಬಹಳ ಯುಕ್ತಿಯಿಂದ ಕಚ್ಚುತ್ತದೆ, ಅದರಿಂದ ರಕ್ತವು ಹೊರಬಂದರೂ ಸಹ ಅದು ಗೊತ್ತೇ ಆಗುವುದಿಲ್ಲ. ಅದೇ ರೀತಿ ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ನೆನಪಿರಬೇಕು. ಯೋಗದಲ್ಲಿರುವವರಿಗೆ ಸಮಯದಲ್ಲಿ ಸಹಯೋಗ ಸಿಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕಚ್ಚಿದ್ದೇ ಗೊತ್ತಾಗಲ್ಲ. ಅಂದರೆ ನಾವು ಇಲ್ಲಿಗೆ ಏನು ಮಾಡಬೇಕು, ನಾವು ಒಂದು ಯೋಗ ಶಕ್ತಿಯಿಂದ ಬಾಣ ನಾಟೋ ಥರ ಆ ಯುಕ್ತಿಯಿಂದ ತಿಳಿಸ್ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ನೆನಪಿರಬೇಕು. ಕೇಳುವವರು ತಿಳಿಸುವವರಿಗಿಂತಲೂ ಹೆಚ್ಚು ತಂದೆಗೆ ಪ್ರಿಯರಾಗಲೂಬಹುದು. ಆದ್ದರಿಂದ ಸ್ವಯಂ ತಂದೆಯೇ ಕುಳಿತು ತಿಳಿಸುತ್ತಾರೆ ಅಂದಾಗ ಈ ರೀತಿ ತಿಳಿಸಬೇಕು. ಅವರಿಗೆ ಪವಿತ್ರರಾಗುವುದು ಬಹಳ ಒಳ್ಳೆಯದೆಂದು ಅರ್ಥವಾಗಬೇಕು. ಇದೊಂದು ಜನ್ಮ ಪವಿತ್ರರಾಗಿದ್ದರೆ ನಾವು 21 ಜನ್ಮಗಳು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೇವೆ. ಭಗವಾನ್ ವಾಚ, ಈ ಅಂತಿಮ ಜನ್ಮ ಪವಿತ್ರರಾಗಿ, ಆಗ ನಾನು ಗ್ಯಾರಂಟಿ ಕೊಡುತ್ತೇನೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾಕೆ ಇವತ್ತು ಒತ್ತು ಕೊಟ್ಟು ಪವಿತ್ರತೆ ಬಗ್ಗೆ ಹೇಳ್ತಾ ಇದ್ದಾರೆ
ಅಂದರೆ ಪವಿತ್ರತೆಯಲ್ಲಿ ಎಷ್ಟು ಶಕ್ತಿ ಇದೆ, ನಾವೇನು ಪಡಿತೀವಿ ಅನ್ನೋದು ನಮಗೆ ಗೊತ್ತಾಗಬೇಕು. ಈಗ ನೋಡ್ರಿ, ಎಲ್ಲ ದೇಶನ ಆಳ್ತಿದ್ದಾರೆ. ಶ್ರೀಲಂಕಾ, ಪಾಕಿಸ್ತಾನ ಎಲ್ಲ ಕಡೆ ಆಳ್ತಾ ಇದ್ದಾರೆ. ಆದರೆ ಶ್ರೀಲಂಕಾದಾಗ ಮಿಲ್ಟ್ರಿ ಆಡಳಿತ ಬಂದಿತ್ತು. ಪಾಕಿಸ್ತಾನದಾಗ 1000 ರೂಪಾಯಿ KG ಹಿಟ್ಟಾಗೈತೆ. ಚೀನಾದಾಗ ಇಲ್ಲಿ ಫ್ರೀಯಾಗಿ ಇಂಜೆಕ್ಷನ್ ಹಾಕಿದ್ರು ಕಂಟ್ರೋಲ್ ಆಯಿತು ಕರೋನಾ. ಅಲ್ಲಿ ದುಡ್ಡು ಇಸ್ಕೊಂಡು ಹಾಕಿದ್ರು ಸಾವಿರಾರು ಹೆಣಗಳು ಬಿದ್ದವು. ಅಲ್ಲಿನೂ ಆಳ್ತಿದ್ದಾರೆ, ಇಲ್ಲಿ ಮೋದಿನೂ ಆಳ್ತಿದ್ದಾನೆ. ಆದರೆ ಮೋದಿ ಭಾರತನ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ? ಭಾರತ ಇಡೀ ವಿಶ್ವದ ಗುರು ಅಂತ ಕೈ ಮುಗಿತಿದ್ದಾರೆ ಈಗ. ಕಾರಣ ಪವಿತ್ರತಾ ಶಕ್ತಿ, ಬ್ರಹ್ಮಚಾರಿ. ಅಂದರೆ ಪವಿತ್ರತಾ ಶಕ್ತಿ ಇದ್ದಾಗ ಬುದ್ಧಿ ಅವರು ಇನ್ನೊಬ್ಬರ ಸುಖಕ್ಕಾಗಿ ತಮ್ಮ ಜೀವನನ ಮುಡುಪಾಗಿಡ್ತಾರೆ. ಇನ್ನೊಬ್ಬರ ಸುಖದಲ್ಲೇ ತಮ್ಮ ಸುಖನ ಕಾಣ್ತಾರೆ. ಅದಕ್ಕೆ ಪವಿತ್ರತಾ ಶಕ್ತಿ ಬಗ್ಗೆ ಬಹಳ ಹೇಳ್ತಾರೆ ಬಾಬಾ. ಮತ್ತು ಪತಂಜಲಿ ಮುನಿ ನೋಡ್ರಿ, ಆತೂ ಒಂದು ಮದುವೆ ಮಾಡ್ಕೊಂಡಿದ್ರೆ 1-2 ಮಕ್ಕಳು, ಆ 2 ಮಕ್ಕಳ ಸಲುವಾಗಿ ಜೀವನ ಮುಗಿದೋಗ್ತಿತ್ತು. ಆದರೆ ಅವರು ಋಷಿಮುನಿಯಾಗಿ ತಪಸ್ಸು ಮಾಡಿ ನೋಡ್ರಿ, ಆ ಯೋಗದ್ದೆಲ್ಲ ಕಂಡುಹಿಡಿದು ಇವತ್ತು ಕೋಟ್ಯಾನುಕೋಟಿ ಆತ್ಮಗಳು ಆರೋಗ್ಯನ ಪಡಿತಾ ಇದ್ದಾವೆ. ಅಂದರೆ ಇವರ ಒಂದು ಇಂತಹ ಶಕ್ತಿ ಉಳ್ಳವರು ನಮಗೆಲ್ಲ ಸರಿಯಾದ ದಾರಿ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಭಾರತ ಒಂದು ಶ್ರೇಷ್ಠ ಸ್ಥಾನದಲ್ಲಿದೆ. ಅಂದರೆ ಇಂತಹ ಶಕ್ತಿ ಇವತ್ತು ಪತಂಜಲಿ ಮುನಿ ಅಂದರೆ ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡ್ತಾರಲ್ಲ, ಇಂಥ ಒಂದು ಗೌರವ, ಇಂಥ ಒಂದು ಪದವಿ, ಇಂಥ ಒಂದು ಬರಬೇಕು ಅಂದರೆ ಯಾರಿಗೆ ಸಾಧ್ಯ? ಯಾರಲ್ಲಿ ಪವಿತ್ರತಾ ಶಕ್ತಿ ಇರ್ತದೋ ಅಂಥವರಲ್ಲೇ ಇಂಥವೆಲ್ಲ ಆಗೋಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಪವಿತ್ರರಾಗಿರ್ರಿ ಅಂದಾಗ 4500 ವರ್ಷ ಇಡೀ ಜಗತ್ತು ನಿಮ್ಮ ಮುಂದೆ ತಲೆಬಾಗಿ ನಿಂತಿರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಈ ಅಂತಿಮ ಜನ್ಮ ಪವಿತ್ರರಾಗಿ, ಆಗ ನಾನು ಗ್ಯಾರಂಟಿ ಕೊಡುತ್ತೇನೆ. ಡ್ರಾಮಾ ಪ್ಲಾನ್ ಅನುಸಾರ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆಯುತ್ತೀರಿ. ನಾವು ಕಲ್ಪಕಲ್ಪವೂ ಈ ಆಸ್ತಿಯನ್ನು ಪಡೆಯುತ್ತಾ ಇರುತ್ತೇವೆ. ಸರ್ವಿಸಿನ ಉತ್ಸಾಹವಿರುವವರು ನಾವು ಹೋಗಿ ತಿಳಿಸಬೇಕೆಂದು ತಿಳಿದುಕೊಳ್ಳುತ್ತಾರೆ. ಸರ್ವಿಸಿಗಾಗಿ ಓಡುತ್ತಿರಬೇಕು. ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ. ಅವರು ಎಷ್ಟೊಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಯಾರ ಆತ್ಮವು ಪವಿತ್ರವಾಗಿದೆಯೋ ಅವರಿಗೆ ಧಾರಣೆಯೂ ಆಗುತ್ತದೆ. ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ. ಪ್ರದರ್ಶನಿ ಮೇಳಗಳಿಂದ ಯಾರು ಹೇಗೆ ಸರ್ವಿಸ್ ಮಾಡುತ್ತಾರೆ ಎಂಬುದು ಅರ್ಥವಾಗುತ್ತದೆ. ಪವಿತ್ರತೆ ಇದ್ದಷ್ಟು ಪ್ರಸಿದ್ಧ ಆಗ್ತದೆ ಅಂತ ಹೇಳಿದರು ಬಾಬಾ. ಅಂದರೆ ಪವಿತ್ರತೆ ಇದ್ದಾಗ ಪಾಸಿಟಿವ್ ಶಕ್ತಿ ತುಂಬಿ ಆತ್ಮ ಹಗೂರ ಆಗಿ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಬಾಬಾ ನೆನಪು ಮಾಡ್ದಂಗೆಲ್ಲ ಎಲ್ಲವುದು ಖಜಾನೆಗಳು ತುಂಬಿದಾಗ ಅವರ ಹೆಸರು ಪ್ರಸಿದ್ಧಿ ಆಗುವಂಥ ಸೇವೆಗಳು ಆಗ್ತಾನೆ ಇರ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಶಿಕ್ಷಕಿ ಸಹೋದರಿಯರು ಹೋಗಿ ನೋಡಬೇಕು ಯಾರು ಹೇಗೆ ತಿಳಿಸುತ್ತಾರೆಂದು. ಹೆಚ್ಚಿನದಾಗಿ ಲಕ್ಷ್ಮೀನಾರಾಯಣ ಹಾಗೂ ಏಣಿ ಚಿತ್ರದ ಬಗ್ಗೆ ತಿಳಿಸುವುದು ಒಳ್ಳೆಯದಾಗಿದೆ. ಯೋಗ ಬಲದಿಂದ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ. ಲಕ್ಷ್ಮೀನಾರಾಯಣರೇ ಕೊನೆಯಲ್ಲಿ ಆದಿದೇವ ಆದಿದೇವಿಯಾಗುತ್ತಾರೆ. ಚತುರ್ಭುಜದಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರು ಬಂದು ಬಿಡುತ್ತಾರೆ. 2 ಭುಜ ಲಕ್ಷ್ಮಿಯದು, 2 ಭುಜ ನಾರಾಯಣದ್ದು. ಇದು ಸಹ ಭಾರತವಾಸಿಗಳಿಗೆ ಗೊತ್ತಿದೆ. ಮಹಾಲಕ್ಷ್ಮಿಗೆ 4 ಭುಜಗಳಿವೆ. ಇದರ ಅರ್ಥವೇನೆಂದರೆ ಅವರು ದಂಪತಿಗಳಾಗಿದ್ದಾರೆ. ವಿಷ್ಣುವೆಂದರೆ ಚತುರ್ಭುಜ ಇರುವವರು. ಮಹಾಲಕ್ಷ್ಮಿ ಅಂದರೆ 4 ಕೈ, 2 ಕೈ ವಿಷ್ಣು, 2 ಕೈ ಲಕ್ಷ್ಮಿ. ಮಹಾವಿಷ್ಣು ಅಂದರೆ ಲಕ್ಷ್ಮೀನಾರಾಯಣ ಇಬ್ಬರು, ಅಂದರೆ 2 ಕೈ ನಾರಾಯಣ, 2 ಕೈ ಲಕ್ಷ್ಮಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪ್ರದರ್ಶನಿಯಲ್ಲಂತೂ ಪ್ರತಿನಿತ್ಯವೂ ತಿಳಿಸಲಾಗುತ್ತದೆ. ರಥವನ್ನು ತೋರಿಸಿದ್ದಾರೆ. ಅರ್ಜುನನು ರಥದಲ್ಲಿ ಕುಳಿತಿದ್ದನು. ಕೃಷ್ಣನು ರಥವನ್ನು ನಡೆಸುವ ಸಾರಥಿಯಾಗಿದ್ದನೆಂದು ಹೇಳುತ್ತಾರೆ. ಇವೆಲ್ಲವೂ ಕಥೆಗಳಾಗಿವೆ. ಇಲ್ಲಿ ಇವು ಜ್ಞಾನದ ಮಾತುಗಳಾಗಿವೆ. ಜ್ಞಾನಾಮೃತದ ಕಳಸವನ್ನು ಲಕ್ಷ್ಮಿಯ ತಲೆ ಮೇಲೆ ಇಟ್ಟಿದ್ದಾರೆಂದು ತೋರಿಸುತ್ತಾರೆ. ವಾಸ್ತವದಲ್ಲಿ ಕಳಸವನ್ನು ಜಗದಂಬೆಯ ಮೇಲೆ ಇಡಲಾಗಿದೆ. ಇವರೇ ನಂತರ ಲಕ್ಷ್ಮಿಯಾಗುತ್ತಾರೆ. ಇದನ್ನು ಸಹ ತಿಳಿಸಬೇಕಾಗಿದೆ. ಸತ್ಯುಗದಲ್ಲಿ ಒಂದು ಧರ್ಮ, ಒಂದು ಮತದ ಮನುಷ್ಯರಿರುತ್ತಾರೆ. ದೇವತೆಗಳದು ಒಂದು ಮತವಾಗಿದೆ. ದೇವತೆಗಳಿಗೆ ಶ್ರೀ ಎಂದು ಹೇಳಲಾಗುತ್ತದೆ, ಮತ್ತಾರಿಗೂ ಹೇಳುವುದಿಲ್ಲ ಅಂದಾಗ ತಂದೆಗೆ ಈ ವಿಚಾರ ನಡೆಯುತ್ತಿತ್ತು. ತಿಳಿಸುವುದಕ್ಕೆ ಕೆಲವೇ ಶಬ್ದಗಳಿರಬೇಕು. ಈ ಅಂತಿಮ ಜನ್ಮದಲ್ಲಿ ಪಂಚವಿಕಾರಗಳನ್ನು ಗೆಲ್ಲುವುದರಿಂದ ನೀವು
ರಾಮರಾಜ್ಯದ ಮಾಲೀಕರಾಗುತ್ತೀರಿ. ಇದು ಸಸ್ತಾ ವ್ಯಾಪಾರವಾಗಿದೆ. ತಂದೆಯು ಬಂದು ಅವಿನಾಶಿ ಜ್ಞಾನರತ್ನಗಳ ದಾನವನ್ನು ಕೊಡುತ್ತಾರೆ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಅವರೇ ಜ್ಞಾನರತ್ನಗಳನ್ನು ಕೊಡುತ್ತಾರೆ. ಇಂದ್ರ ಸಭೆಯಲ್ಲಿ ಕೆಲವರು ಮಾಣಿಕ್ಯ ಮುತ್ತು ನೀಲಮಣಿ ಎಲ್ಲರೂ ಇದ್ದಾರೆ. ಎಲ್ಲರೂ ಸಹಯೋಗ ನೀಡುವವರೇ. ಹೇಗೆ ವಜ್ರಗಳಲ್ಲಿ ಭಿನ್ನ ಭಿನ್ನ ಪ್ರಕಾರವು ಇರುತ್ತದೆ ಅಲ್ಲವೇ? ಆದ್ದರಿಂದ ನವರತ್ನಗಳನ್ನು ತೋರಿಸಿದ್ದಾರೆ. ಇದಂತೂ ಅವಶ್ಯವಾಗಿದೆ. ಯಾರು ಚೆನ್ನಾಗಿ ಓದುವರೋ ಅವರು ಪದವಿಯನ್ನು ಪಡೆಯುತ್ತಾರೆ. ನಂಬರ್ ವಾರ್ ಅಂತೂ ಇದೆಯಲ್ಲವೇ? ಪುರುಷಾರ್ಥ ಮಾಡುವ ಸಮಯವೇ ಇದಾಗಿದೆ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ತಂದೆಯ ಮಾಲೆಯ ಮಣಿಗಳಾಗುತ್ತೇವೆ. ಎಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತೇವೆಯೋ ಅಷ್ಟು ನಾವು ಹೇಗೆ ನೆನಪಿನ ಯಾತ್ರೆಯಲ್ಲಿ ಸ್ಪರ್ಧೆ ಮಾಡುತ್ತೇವೆ. ಇದರಿಂದ ಪಾಪಗಳು ಬೇಗನೆ ವಿನಾಶವಾಗುತ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ವಿದ್ಯೆಯು ಬಹಳ ದೊಡ್ಡದಾಗಿಲ್ಲ. ಕೇವಲ ಪವಿತ್ರರಾಗಿರಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳು ಹೊರಬರಬಾರದು. ಕಲ್ಲುಗಳನ್ನು ಎಸೆಯುವವರು ಕಲ್ಲು ಬುದ್ಧಿಯವರೇ ಆಗುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ರತ್ನಗಳನ್ನು ಹೊರತೆಗೆಯುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅಂದರೆ ರತ್ನಗಳಿಂದ ಏನಾಗ್ತದೆ? ಸುಖ ಕೊಡ್ತಿರ್ತೀವಿ. ಮತ್ತು ಎಲ್ಲರಿಗೆ ಸುಖವನ್ನು ಕೊಟ್ಟರೆ ಮತ್ತೇನಾಗ್ತದೆ? ಶ್ರೇಷ್ಠ ಪದವಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಇದು ಬಹಳ ಸಹಜವಾಗಿದೆ. ಜಿಜ್ಞಾಸುಗಳಿಗೆ ತಿಳಿಸಿ. ಪತಿತ ಪಾವನ ಸರ್ವರ ಮುಕ್ತಿ ಜೀವನ್ಮುಕ್ತಿದಾತ ಪರಮಪಿತ ಪರಮಾತ್ಮ ಶಿವನು ಹೇಳುತ್ತಾರೆ, ಹೇ ಭಾರತವಾಸಿ ಆತ್ಮಿಕ ಮಕ್ಕಳೇ, ರಾವಣ ರಾಜ್ಯ ಮೃತ್ಯುಲೋಕದ ಈ ಕಲಿಯುಗಿ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುವುದರಿಂದ ಮತ್ತು ಪರಮಪಿತ ಪರಮಾತ್ಮ ಶಿವನ ಜೊತೆ ಬುದ್ಧಿಯೋಗದ ಬಲದ ಯಾತ್ರೆಯಿಂದ ತಮೋಪ್ರಧಾನ ಆತ್ಮರು ಸತೋಪ್ರಧಾನ ಆತ್ಮರಾಗಿ ಸತ್ಯೋಪ್ರಧಾನ ಸತ್ಯಯುಗಿ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಸಂಪತ್ತಿನಿಂದ ಸಂಪನ್ನರಾಗಿ ಮರ್ಯಾದಾ ಪುರುಷೋತ್ತಮ ದೈವಿ ಸ್ವರಾಜ್ಯ ಪದವಿಯನ್ನು ಪುನಃ ಪಡೆಯುತ್ತೀರಿ. 5000 ವರ್ಷಗಳ ಹಿಂದಿನ ತರಹ. ಆದರೆ ಮುಂಬರುವ ಮಹಾಭಾರಿ ವಿನಾಶಕ್ಕೆ ಮೊದಲೇ ತಂದೆಯು ನಮಗೆ ಆಸ್ತಿಯನ್ನು ಕೊಡುತ್ತಾರೆ, ವಿದ್ಯೆಯನ್ನು ಓದಿಸುತ್ತಾರೆ. ಅಂದರೆ ಆಸ್ತಿಯನ್ನು ಕೊಡೋದಂದರೆ ಏನು? ದೈವಶಕ್ತಿ ತುಂಬೋದು. ಎಷ್ಟೆಷ್ಟು ದೈವಶಕ್ತಿ ತುಂಬ್ತೀವೋ ಅಷ್ಟಷ್ಟು ದೈವಿ ಶಕ್ತಿ ರಾಜ್ಯದಲ್ಲಿ ಜನ್ಮ ತಗೊತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಎಷ್ಟು ಓದುವಿರೋ ಅಷ್ಟು ಪದವಿಯನ್ನು ಪಡೆಯುವಿರಿ, ಜೊತೆಯಲ್ಲಂತೂ ಕರೆದುಕೊಂಡೇ ಹೋಗುತ್ತಾರೆ. ಅಂದ ಮೇಲೆ ನಮಗೆ ಈ ಹಳೆಯ ಶರೀರದ ಹಾಗೂ ಹಳೆಯ ಪ್ರಪಂಚದ ವಿಚಾರವೇಕೆ ಇರಬೇಕು? ನಿಮ್ಮದು ಹಳೆಯ ಪ್ರಪಂಚವನ್ನು ಬಿಡುವ ಸಮಯವಾಗಿದೆ. ಇಂತಿಂಥ ಮಾತುಗಳು ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿದ್ದರೂ ಬಹಳ ಒಳ್ಳೆಯದು. ಮುಂದೆ ಹೋದಂತೆ ಪುರುಷಾರ್ಥ ಮಾಡುತ್ತಾ ಸಮಯ ಬರತೊಡಗುವುದು. ಆ ಸಮಯದಲ್ಲಿ ಗುಟುಕರಿಸುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಹೆಚ್ಚು ಶಕ್ತಿ ತುಂಬಿಕೊಂಡು ಹೆಚ್ಚು ಶ್ರೇಷ್ಠ ಸ್ಥಿತಿನ ಮಾಡ್ಕೊಂಡಿವಂದರೆ ಅಂತಿಮದಲ್ಲಿ ಒದ್ದಾಡಲ್ಲ. ಪರಿಸ್ಥಿತಿಗಳು ಬಂದಾಗ ಈಸಿಯಾಗಿ ಫೇಸ್ ಮಾಡ್ತೀವಿ ಸಮಸ್ಯೆಗಳನ್ನ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾರೆ? ಪ್ರಪಂಚವು ಸಹ ಇನ್ನು ಸ್ವಲ್ಪವೇ ಸಮಯ ಉಳಿಯುವುದು ಎಂಬುದನ್ನು ನೋಡುತ್ತೀರಿ. ಅಂದ ಮೇಲೆ ಬುದ್ಧಿಯೋಗವನ್ನು ನೀಡಬೇಕು. ಸರ್ವಿಸ್ ಮಾಡುವುದರಿಂದ ಸಹಯೋಗವೂ ಸಿಗುವುದು. ಅನ್ಯರಿಗೆ ಎಷ್ಟು ಸುಖದ ಮಾರ್ಗವನ್ನು ತಿಳಿಸುತ್ತೀರೋ ಅಷ್ಟು ಖುಷಿ ಇರುವುದು. ಪುರುಷಾರ್ಥವೂ ನಡೆಯುತ್ತದೆ, ಅದೃಷ್ಟವೂ ಕಾಣಿಸುತ್ತದೆ. ಏನು ಹೇಳಿದರು ಬಾಬಾ? ಸೇವೆ ಮಾಡಿದಷ್ಟು ಪುರುಷಾರ್ಥ ನಡೀತೈತೆ ಅಂದರು. ಅಂದ್ರೇನು? ಸೇವೆಯಲ್ಲಿ ಒಂದು ಶಕ್ತಿ ಸಿಗ್ತದೆ ನೋಡ್ರಿ. ಪ್ರತಿಯೊಂದಕ್ಕೂ ಶಕ್ತಿ ಬೇಕು. ಒಂದು ಯೋಗ ಮಾಡೋಕ್ಕೂ ಶಕ್ತಿ ಬೇಕು, ಜ್ಞಾನದಂತೆ ನಡೆಯೋಕ್ಕೆ ಶಕ್ತಿ ಬೇಕು, ಶ್ರೀಮತದಂತೆ ನಡೆಯೋಕ್ಕೆ ಶಕ್ತಿ ಬೇಕು. ಆದರೆ ಶಕ್ತಿ ನಾವು ಸೇವೆ ಮಾಡಿದಷ್ಟು ಅಲ್ಲಿ ನಮಗೆ ಶಕ್ತಿ ಬಹಳ ಸಿಗ್ತತೆ. ಆಮೇಲೆ ಮಾಯೆಯಿಂದ ಬಚಾವಾಗ್ತೀವಲ್ಲ, ಅಲ್ಲಿನೂ ನಮಗೆ ಇವಾಗ ಮಾಯೆಗೆ ವಶ ಆಗಿಬಿಟ್ಟಿವೆ ಅಂದರೆ ವ್ಯರ್ಥ ಸಂಕಲ್ಪಗಳಿಂದ ತುಂಬ್ಕೊಂಡಿದ್ದು ಸೋರಿ ಹೋಗ್ತಿರ್ತೈತೆ. ಆದರೆ ಸೇವೆಗೆ ಹೋಗೋದ್ರಿಂದ ಸೋರೋದಿಲ್ಲಲ್ಲ, ಅದನ್ನು ನಮಗೆ ಶಕ್ತಿ ಸಿಗ್ತತೆ. ಇದರಿಂದ ಏನಾಗ್ತತೆ? ಪುರುಷಾರ್ಥ ಚೆನ್ನಾಗಾಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯಂತೂ ಪುರುಷಾರ್ಥವನ್ನು ಕಲಿಸುತ್ತಾರೆ. ಕೆಲವರು ಅದರಲ್ಲಿ ತೊಡಗುತ್ತಾರೆ, ಕೆಲವರು ತೊಡಗೋದಿಲ್ಲ. ನಿಮಗೆ ತಿಳಿದಿದೆ, ಕೋಟ್ಯಾಧಿಪತಿಗಳು ಪದ್ಮಪತಿಗಳೆಲ್ಲರೂ ಹಾಗೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ.
ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಬಾಯಿಯಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ, ಕಲ್ಲುಗಳಲ್ಲ. ಮನಸ್ಸಃ ವಾಚ ಕರ್ಮಣ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುವಂತಹ ಕರ್ಮವನ್ನೇ ಮಾಡಬೇಕಾಗಿದೆ. ಕರ್ಮ ಹೆಂಗಿರಬೇಕು ಅಂತ ಹೇಳಿದರು, ಮರ್ಯಾದೆ ಅಂದರೆ ಮರ್ಯಾದೆ ಪಡೆಯುವಂಥವ್ರಾಗಬೇಕು ಅಂದರೆ ಅಂಥ ಸಂಸ್ಕಾರ ನಮ್ಮಲ್ಲಿ ಬರಬೇಕು ಅಂದರೆ ಇಲ್ಲಿ ಎಂಥ ಕರ್ಮ ಮಾಡಬೇಕು, ನಾವು ಇಲ್ಲಿ ಎಲ್ಲರಿಗೆ ಸುಖ ಕೊಡುವಂತಹ ಕರ್ಮನೇ ಆಗಬೇಕು. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕಾಗಿದೆ. ಪವಿತ್ರರಾಗುವ ಯುಕ್ತಿಯನ್ನೇ ಎಲ್ಲರಿಗೆ ತಿಳಿಸಬೇಕಾಗಿದೆ. ವರದಾನ: ಎವರೆಡಿ ಆಗಿದ್ದು ಪ್ರತಿಯೊಂದು ಪರಿಸ್ಥಿತಿ ಎಂಬ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣರಾಗುವಂಥ ಎವರಿ ಹ್ಯಾಪಿ ಭವ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಚೆನ್ನಾಗಿ ಶಕ್ತಿ ಜ್ಞಾನ ಎಲ್ಲದೂ ಜಮಾ ಇಟ್ಕೊಂಡಿವಿ ಅಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಹೋಗ್ತೀವಿ. ಅಂದ್ರೇನು, ನಮಗೆ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಅವೇ ನಮಗೆ ಪರೀಕ್ಷೆ. ಆದರೆ ನಮ್ಮಲ್ಲಿ ಪುರುಷಾರ್ಥ ಇದ್ದವರು ಆ ಪರೀಕ್ಷೆನ ಗೆಲ್ತೀವಿ. ಈ ಥರ ಪರೀಕ್ಷೆನ ಗೆದ್ದಷ್ಟು ಏನಾಗ್ತದೆ, ಎವರೆಡಿ ಆಗಿರ್ತೀವಿ. ಬಾಬಾನ ಜೊತೆ ಬಾಬ್ ಸಮಾನಾಗಿ ತಂದೆ ಜೊತೆಗೆ ಹೋಗೋಂಥವ್ರು ನಾವಾಗ್ತೀವಿ. ಈ ಥರ ಎವರೆಡಿ ಆಗಿರ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಎವರೆಡಿ ಆಗಿದ್ದಾರೆಯೋ ಅವರ ಪ್ರತ್ಯಕ್ಷ ಸ್ವರೂಪವು ಎವರ್ ಹ್ಯಾಪಿ ಆಗಿರುತ್ತದೆ. ಅಂದರೆ ಮತ್ತು ಸಮಸ್ಯೆಗಳು ಪಾರಾದಂಗೆಲ್ಲ ಖುಷಿನೇ ಇರ್ತತ್ತಲ್ಲ, ಅದಕ್ಕೆ ಎವರ್ ಹ್ಯಾಪಿ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಪರಿಸ್ಥಿತಿ ಎಂಬ ಪರೀಕ್ಷೆ ಅಥವಾ ಪ್ರಕೃತಿಯ ಆಪತ್ತುಗಳ ಮೂಲಕ ಬಂದಿರುವ ಪರೀಕ್ಷೆ ಅಥವಾ ಯಾವುದೇ ದೈವಿ ಕರ್ಮಭೋಗದ ಪರೀಕ್ಷೆಯೇ ಬರಲಿ, ಇವೆಲ್ಲ ಪ್ರಕಾರದ ಪರೀಕ್ಷೆಗಳಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣರಾಗುವವರೇ ಎವರೆಡಿ ಎಂದು ಹೇಳುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮಭೋಗ ಅಂದರೆ ದೇಹದಿಂದ ಕಾಯಿಲೆಗಳಿಗೂ ಬರ್ಬೋದು, ಸಂಬಂಧಗಳಿಂದ ಬರ್ಬೋದು, ಆತ್ಮಗಳಿಂದನೂ ಬರ್ಬೋದು, ಪ್ರಕೃತಿಯಿಂದನೂ ಬರ್ಬೋದು. ಈ ನಡುವೆ ನೋಡ್ರಿ, ಅದಕ್ಕೆ ಪ್ರಕೃತಿ ಮೇಲೆ ಪ್ರಕೃತಿ ಜೀತ ಆಗ್ಬೇಕಂತಾರೆ ಬಾಬಾ. ಯಾಕೆಂದರೆ ಇವಾಗ ಕೆಲವ್ರು ಚಳಿ ಅಂತ ಅಮೃತ ವೇಳೆ ಎದ್ದು ಕೂತ್ಕೊಳ್ಳೋದೇ ಇಲ್ಲ, ನಾಳೆ ಬಿಸಿಲು ಕಾಲ ಅಂತ ಮುರಳಿ ಕ್ಲಾಸಿಗೆ ಬರೋದು ಬಿಡ್ತಾರೆ. ಹೀಗೆ ಇದು ಇನ್ಮೇಲೆ ವಿಕೋಪಕ್ಕೆ ಹೋಗ್ತಾ ಇರ್ತೈತೆ ಪ್ರಕೃತಿ. ನಾವು ಈ ಥರ ಪುರುಷಾರ್ಥ ಮಾಡಿದರೆ ನಾವೇನು ಪದವಿ ಪಡೆಯೋಕ್ಕಾಗ್ತೈತಿ. ಅದಕ್ಕೆ ಪ್ರಕೃತಿ ಮೇಲೆ ನಾವು ಏನಾಗಬೇಕು, ಪ್ರಕೃತಿ ಜೀತ ಆಗಬೇಕು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ಸಮಯವು ಯಾರಿಗಾಗಿಯೂ ನಿಲ್ಲುವುದಿಲ್ಲವೋ ಹಾಗೆ ಎಂದಿಗೂ ಯಾವುದೇ ಅಡಚಣೆಗಳು ನಮ್ಮನ್ನು ನಿಲ್ಲಿಸಲು ಸಾಧ್ಯವಾಗಬಾರದು. ಅಂದರೆ ನಾವು ಎಲ್ಲದ್ರ ಮೇಲೆ ವಿಜಯ ಪಡೆಯುವಷ್ಟು ಪುರುಷಾರ್ಥ ನಮ್ಮದಾಗಿರಬೇಕು ಅಂತಾರೆ ಬಾಬಾ. 1 ಸೆಕೆಂಡ್ನಲ್ಲಿ ಮಾಯೆಯ ಸೂಕ್ಷ್ಮ ಮತ್ತು ಸ್ಥೂಲ ವಿಘ್ನಗಳು ಸಮಾಪ್ತಿಯಾಗಿ ಬಿಡಬೇಕು. ಅಂದರೆ ಒಂದು ಸ್ವಲ್ಪ ಯುದ್ಧ ಮಾಡಿ ಆಮೇಲೆ ವಿಘ್ನಗಳು ದೂರ ಆದರೆ ಅದು ಅಲ್ಲ, 1 ಸೆಕೆಂಡಿನಲ್ಲೇ ವಿಘ್ನಗಳು ಸಮಾಪ್ತಿ ಆಗಬೇಕು ಅಂತಾರೆ. ಹೀಗಾದಾಗಲೇ ಎವರಿ ಹ್ಯಾಪಿ ಆಗಿರಲು ಸಾಧ್ಯ. ಸ್ಲೋಗನ್: ಸಮಯದಲ್ಲಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವುದು, ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಂತನು ಆಗುವುದಾಗಿದೆ. ಅವ್ಯಕ್ತ ಸೂಚನೆ: ಏಕತೆಗೆ 2 ಆಧಾರವಿದೆ, ಒಂದು ವಿಶ್ವಾಸ, ಇನ್ನೊಂದು ಪ್ರೀತಿ. ಎಂದೂ ಒಬ್ಬರಿನ್ನೊಬ್ಬರಲ್ಲಿ ವಿಶ್ವಾಸ ಕಡಿಮೆ ಇರಬಾರದು. ಒಬ್ಬರು ಹೇಳಿದರು, ಇನ್ನೊಬ್ಬರು ಒಪ್ಪಿದರು. ಏಕತೆಯ ಸೂತ್ರದಲ್ಲಿ ಪುಣಿಸುವುದಕ್ಕೆ ಇದೇ ವಿಧಿಯಾಗಿದೆ. ಹೃದಯದ ಪರಸ್ಪರ ಪ್ರೀತಿಯು ಹತ್ತಿರ ತರುತ್ತದೆ. ಹೇಗೆ ತಂದೆಯೊಂದಿಗೆ ಎಲ್ಲರದ್ದು ಸ್ನೇಹವಿದೆ, ಹಾಗೆಯೇ ಪರಿವಾರದೊಂದಿಗೂ ಹೃದಯದ ಸತ್ಯ ಸ್ನೇಹವಿರಲಿ. ಇದಕ್ಕೆ ಸಮಾನದಲ್ಲಿದ್ದು ಎಲ್ಲರಿಗೆ ಸನ್ಮಾನ ಕೊಡಿ. ಬಾಬಾ ಏನು ಹೇಳ್ತಾರೆ, ಏಕತೆ ಅಂದರೆ ನಾವೆಲ್ಲರೂ ಒಂದೇ ತಂದೆ ಮಕ್ಕಳು. ಹಿಂಗೆ ನೋಡ್ರಿ, ಮನ್ಯಾಗ ಎಲ್ಲರೂ ಹೆಂಗಿರ್ತೀವಿ, ನಾವೆಲ್ಲರೂ ಒಂದೇ, ಒಬ್ರದ್ದು ಮರ್ಯಾದೆ ಹೋಗ್ದೆ ಒಬ್ರದ್ದೊಬ್ರು ಬಿಟ್ಟು ಕೊಡ್ದಂಗೆ ಹೆಂಗಿರ್ತಾರೆ ನೋಡ್ರಿ. ಇಲ್ಲಿ ಕೂಡ ನಾವು ಬೇರೆ ಬೇರೆ ಮನೆಯಿಂದ ಬಂದಿರ್ಬೋದು, ಆದರೆ ಇಲ್ಲಿ ಬಾಬನ ಮಕ್ಕಳು ನಾವೆಲ್ಲ ಒಂದೇ. ಈ ಏಕತೆ ಇರಬೇಕಾದ್ರೆ ಏನಿರ್ಬೇಕಂತ ಹೇಳಿದರು ಬಾಬಾ, ವಿಶ್ವಾಸ ಅಂದರೆ ಒಳಗೊಂದು ಹೊರಗೊಂದು ಇರಬಾರ್ದು. ಸ್ವಚ್ಛ ಹೃದಯ, ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜ್ಯ ಅಂತಾರಲ್ಲ, ಆ ಥರ ಸ್ವಚ್ಛ ಹೃದಯ ಇರಬೇಕು ಮತ್ತು ಹೃದಯದ ಪ್ರೀತಿ ಇರಬೇಕು ಅಂತಾರೆ ಬಾಬಾ. ಆದರೆ ಇದು ಇರಬೇಕಂದ್ರೆ ಏನಿರಬೇಕಂದ್ರು ಬಾಬಾ, ಸಮಾನದಲ್ಲಿರಿ ಅಂದರು. ಅಂದರೆ ಸಮಾನದಲ್ಲಿರೋದ್ರಿಂದ ಏನಾಗ್ತದೆ, ಈಗ ನಮ್ಮ ಆತ್ಮದಲ್ಲಿ 63 ಜನ್ಮದ ಅಸುರಿ ಸಂಸ್ಕಾರ ಐತೆ. ಈಗ ಆ ಅಸುರಿ ಸಂಸ್ಕಾರಗಳೇ ಇಮರ್ಜ್ ಆಗಿ ನಾವು
ಇಮರ್ಜ್ ಆಗ್ತಾ ಇರ್ತಾವೆ. ಅವು ಇಮರ್ಜ್ ಆಗಬಾರ್ದು ಅಂದರೆ ಸ್ವಮಾನದ ಸೀಟಿನಲ್ಲಿ ಕುತ್ಕೊಂಡಾಗ ದೈವಶಕ್ತಿ ಇಮರ್ಜ್ ಮಾಡ್ಕೋಬೇಕು ಸ್ವಮಾನದಲ್ಲಿದ್ದು. ಆಗ ಅಸುರಿ ಸಂಸ್ಕಾರ ಬರಲ್ಲ. ದೈವಿ ಸಂಸ್ಕಾರ ಇದ್ದಾಗ ಸ್ನೇಹ, ಪ್ರೀತಿ, ಏಕತೆ ಎಲ್ಲವೂ ಇರ್ತದೆ. ಒಳ್ಳೆಯದು. ಓಂ ಶಾಂತಿ.